ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಅರ್ಥಪೂರ್ಣವಾಗಿ ನಡೆದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರ 74ನೇ ಜನ್ಮದಿನದ ಪ್ರಯುಕ್ತ ಅಭಿಮಾನಿಗಳು ವೃದ್ಧಾಶ್ರಮ, ಬುದ್ಧಿಮಾಂದ್ಯ ಶಾಲೆ ಹಾಗೂ ತಾಲೂಕು ಆಸ್ಪತ್ರೆ ಒಳರೋಗಿಗಳಿಗೆ ಬ್ರೆಡ್ ಹಣ್ಣುಗಳನ್ನು ವಿತರಿಸಿದರು. ಕೆಪಿಸಿಸಿ ರಾಜ್ಯ ಸಂಚಾಲಕ ವಿಭಾಗ ಟಿ. ಮಲೇಶ್ ಅವರು ಸಂದರ್ಭದಲ್ಲಿ ಮಾತನಾಡಿ ಶಾಸಕರಿಗೆ ಶುಭಾಶಯವನ್ನು ಕೋರಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಜಿ. ಪ್ರಕಾಶ್, ಗುತ್ತಿಗೆದಾರ ಸಂಘದ ಗೌರವ ಅಧ್ಯಕ್ಷರಾದ ಎಸ್. ಖಾದರ್, ಸದಸ್ಯರುಗಳಾದ ಶಿವಮೂರ್ತಿ, ಗೋಪಾಲ್ ಹಾಗೂ ಯರ್ಜನಹಳ್ಳಿ ನಾಗರಾಜ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಸಣ್ಣ ಯಲ್ಲಪ್ಪ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್, ಸಂಘಟನಾ ಕಾರ್ಯದರ್ಶಿ ಮೊಹಮ್ಮದ್ ಇಕ್ಬಾಲ್ ಹಾಗೂ ಕಾಂಗ್ರೆಸ್ನ ಮುಖಂಡರಾದ ತಿಪ್ಪೇಸ್ವಾಮಿ, ಕೊಂಡಾಪುರ ಪರಮೇಶ್ವರಪ್ಪ, ಮೂರ್ತಿ, ಮೊಹಮ್ಮದ್ ರಫಿ, ಜೆಸಿಬಿ ಮಲ್ಲಿ ಹಾಗೂ ಹಿರಿಯ ಮುಖಂಡರು, ಕಾರ್ಯಕರ್ತರು, ಎನ್.ವೈ. ಗೋಪಾಲಕೃಷ್ಣ ಅವರ ಅಭಿಮಾನಿ ಬಳಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರಿಗೆ 74ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಮೊಳಕಾಲ್ಮೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಂಭ್ರಮದಿಂದ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಹುಟ್ಟುಹಬ್ಬದ ಉದ್ದೇಶ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣಜಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಮೊಳಕಾಲ್ಮೂರು ಕ್ಷೇತ್ರವನ್ನು ಅತ್ಯಂತ ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ತಮ್ಮ ಮುಖಾಂತರ ಈ ಮೂಲಕ ನನ್ನ ಹೇಳಿಕೆಯನ್ನು ಹೇಳಿ ನನ್ನ ಮಾತನ್ನು ದೇವರು ಕರುಣಿಸಲಿ. ಸಂಧ್ಯಾ ಸಮಯದಲ್ಲಿ ಅವರಿಗೆ ವಿಶೇಷವಾಗಿ ಸಚಿವ ಸ್ಥಾನ ದೇವರು ಕರುಣಿಸಲಿ ಅಂತ ಹೇಳಿ ನನ್ನ ವೈಯಕ್ತಿಕವಾದ ಒಂದು ಅಭಿನಂದನೆ. ಇವತ್ತಿನ ದಿನ ರಾಜಕೀಯ ಕ್ಷೇತ್ರದಲ್ಲಿ ಸ್ಪರ್ಧೆಗಳಿರ್ತವೆ, ಆ ಸ್ಪರ್ಧೆಗಳು ಮಾಮೂಲು. ಆದ್ದರಿಂದ ಆ ಸ್ಪರ್ಧೆಯನ್ನು ದಿಗ್ವಿಜಯವಾಗಿ ಅವರು ಯಶಸ್ವಿ ಪೂರ್ಣಗೊಳಿಸಿ ಸಚಿವ ಸ್ಥಾನ ದೇವರ ಸಂಕಲ್ಪದಿಂದ ಒಂದು ಬರಲಿ ಅಂತೇಳಿ ನಮ್ಮ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೇವೆ. ಮತ್ತು ಜನಪ್ರಿಯ ಶಾಸಕರ ಎನ್.ವೈ. ಗೋಪಾಲಕೃಷ್ಣಜಿ ಅವರಿಗೆ, ಭಾವಿ ಸಚಿವರಿಗೆ ಗೋಪಾಲಕೃಷ್ಣ ಸಾಹೇಬರಿಗೆ, ಗೋಪಾಲಕೃಷ್ಣ ಸಾಹೇಬರಿಗೆ, ಭಾವಿ ಸಚಿವರಿಗೆ, ಭಾವಿ ಸಚಿವರಿಗೆ, ಜನಪ್ರಿಯ ಶಾಸಕರ ಎನ್.ವೈ. ಬೇರೆ ಬೇರೆ ಜಿಲ್ಲೆಗಳಿಂದ 7 ಬಾರಿ ಗೆದ್ದು ಬಂದು ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಎನ್.ವೈ. ಗೋಪಾಲಕೃಷ್ಣಜಿಯವರು ಸರಳ ಸಜ್ಜನಿಕೆ ಮತ್ತು ಅತ್ಯುತ್ತಮ ರಾಜಕಾರಣಿ ಎಂದು ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ.
ಈ ಒಂದು ಸಂದರ್ಭದಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಹಾರೈಸೋದೇನಂತಂದರೆ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಒಳ್ಳೆಯ ಆರೋಗ್ಯ, ಒಳ್ಳೆ ರಾಜಕೀಯ ಭವಿಷ್ಯವನ್ನು ಆ ದೇವರು ಕರುಣಿಸಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಹುಟ್ಟುಹಬ್ಬದಂದು ಹಾರೈಸ್ತಾ ಇದ್ದೀವಿ. ಏಳು ಬಾರಿ ಗೆದ್ದಂಥ ನಮ್ಮ ಶಾಸಕರಿಗೆ ಬರ 10ನೇ ತಾರೀಕಲ್ಲಿ ಸಚಿವ ಸಂಪುಟದ ದರ್ಜೆಯ ಸಚಿವರಾಗಿ ಅಧಿಕಾರ ಸ್ವೀಕರಿಸುವುದು ಶತಸಿದ್ಧ 100% ಸತ್ಯ. ನಮ್ಮ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಸಹ ಎಲ್ಲರೂ ಸಹ ಒಪ್ಕೊಂಡು ಅವರ ನೇಮನ್ನು ಹೈಕಮಾಂಡ್ ಕಳಿಸಿದ್ದಾರೆ. 100% ಸೆಲೆಕ್ಷನ್ ಆಗಿ ಬರುತ್ತಂತ ವಿಶ್ವಾಸ ವ್ಯಕ್ತಪಡಿಸಿ, ಜೊತೆಯಲ್ಲಿ MLAರು ಯಾವುದೇ ಜಾತಿಯ ಗಲಭೆ ಇದು ಮಾಡದಂತೆ ಎಲ್ಲ ಜಾತಿಯ ಅವರನ್ನು ಅತ್ಯಂತ ಪ್ರೀತಿಯಿಂದ ನೋಡಿದ್ರೆ ಯಾವುದೇ ಕೇಸ್ ಹಾಕ್ಸೋದಾಗಲಿ ಇನ್ನೊಂದು ಯಾವುದೂ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭವಿಷ್ಯ ಇನ್ನೂ ಒಂದು ಜನಪ್ರಿಯ ಶಾಸಕರಾದ ಶ್ರೀ NY ಗೋಪಾಲಕೃಷ್ಣ ಅವರಿಗೆ 74ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರೆಡ್ಡು, ಹಾಲು, ಹಣ್ಣು ವಿತರಣೆ ಮಾಡ್ತಾ ಇದ್ದೀವಿ. ಅವರು ಸುದೀರ್ಘ ಕಾಲ ಚೆನ್ನಾಗಿರಲಿ ಅಂತೇಳಿ ದೇವ್ರನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ.